ಜುಲೈ 12, 2025. ತಾತಪ್ಪ ಮತ್ತೆ ಗದ್ಯಮ್ಮ 2 ಜನ ಕಪಲ್ಸು ತವ್ರ ಮನೆಯಿಂದ ಗಂಡಿನ ಮನೆಗೆ ಬೈಕ್ ಮೇಲೆ ಹೋಗ್ಬೇಕಾದ್ರೆ ಕರ್ನಾಟಕ ತೆಲಂಗಾಣ ಬಾರ್ಡರ್ ಅಲ್ಲಿ ಬರುವಂತಹ ಗುರ್ಜಾಪುರ ಬ್ರಿಡ್ಜ್ ಮೇಲೆ ಗಾಡಿ ನಿಲ್ಲಿಸಿ ಫೋಟೋ ತೆಗಿಬೇಕಾದ್ರೆ ಹೆಂಡತಿನೇ ಗಂಡನ್ನ ಮೊಸಳೆಗಳಿರುವಂತಹ ಕೃಷ್ಣಾ ನದಿಗೆ ನೂಕಿರುವಂತಹ ಎಲಿಗೇಷನ್ ಇತ್ತು. ಬಟ್ ಈ ಕೇಸಲ್ಲಿ ನೀವು ಅನ್ಕೊಳ್ದೇ ಇರುವಂತಹ ಬಿಗ್ಗೆಸ್ಟ್ ಟ್ವಿಸ್ಟ್ ಸಿಕ್ಕಿದೆ. ಇವನ್ ತಾತಪ್ಪನ ಮೇಲೆನೆ ಉಲ್ಟಾ ಪೋಕ್ಸೋ ಕಂಪ್ಲೇಂಟ್ ಫೈಲ್ ಆಗಿದೆ. తాతప్ప విరుద్ధ పోక్సో కేసు దాఖలాగో సాధ్యత ఉంది. తను పెళ్లి చేసుకున్న యువతి ఒక మైనర్ కాబట్టి. ಈ ಪ್ರಕರಣದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ವಿಡಿಯೋಸ್ಗಳು ವೈರಲ್ ಆಗಿರೋದನ್ನ ನೀವು ನೋಡೇ ಇರ್ತೀರಾ. ಬಟ್ 2 ನಿಮಿಷದ ರೀಲ್ಸಲ್ಲಿ ಎಲ್ಲಾನು ಕವರ್ ಆಗಿರಲ್ಲ. ನಿಮ್ಗೆ ಗೊತ್ತಿಲ್ಲದಿರುವಂತಹ ಎಷ್ಟೋ ವಿಷಯಗಳನ್ನ ಬಿಹೈಂಡ್ ದ ಸೀನ್ಸ್ ಮತ್ತೆ ಈ ಕೇಸಲ್ಲಿ ಸಿಕ್ಕಿರುವಂತಹ ಬಿಗ್ಗೆಸ್ಟ್ ಟ್ವಿಸ್ಟ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ, ಬನ್ನಿ. ಯಾದಗಿರಿ ಗದ್ಯಮ್ಮ ಒಂದು ಬಡ ಕುಟುಂಬದಲ್ಲಿ ಬೆಳೆದಂಥ ಹುಡುಗಿ. ಅವಳಿಗೆ ಎಲ್ಲರೂ ಊರಲ್ಲಿ ಚಿನ್ನಿ ಅಂತ ಕರಿತಿದ್ರು. ಇಲ್ಲಿ ಗದ್ಯಮ್ಮಗೆ ತಂದೆ ಇರಲ್ಲ. ಅವರಮ್ಮ ಕೂಲಿನಾಲಿ ಮಾಡಿ ಗದ್ಯಮ್ಮಗೆ 8th ಕ್ಲಾಸ್ ತನಕ ಕಲಿಸಿರ್ತಾರೆ. ಮಗಳು ಮದುವೆ ಒಂದು ಮಾಡಿ ಮುಗಿಸಿದ್ರೆ ಆಯ್ತು ಅಂತ ಹೇಳಿ ಅಲ್ಲೇ ಅವ್ರ ರಿಲೇಷನ್ ಅಲ್ಲಿ ಒಂದು ಹುಡುಗನ ನೋಡಿರ್ತಾರೆ. ರಾಯಚೂರು ಜಿಲ್ಲೆಯ ಶಕ್ತಿನಗರದಲ್ಲಿರುವಂತಹ ತಾತಪ್ಪ ಅನ್ನೋನ್ಗೆ ಕೊಟ್ಟು ಏಪ್ರಿಲ್ 2025ರಲ್ಲಿ ಮದುವೆ ಮಾಡಿರ್ತಾರೆ. ತಾತಪ್ಪ ಪವರ್ ಪ್ಲಾಂಟ್ ಕೆಲಸ ಮಾಡ್ತಿರ್ತಾನೆ. ಗದ್ಯಮ್ಮ ತವ್ರ ಮನೆಗೆ ಬಂದಾಗ ಮೊಹರಂ ಹಬ್ಬಕ್ಕೆ ಅಂತ ಹೇಳಿ ಅವ್ರ ಚಿಕ್ಕಮ್ಮನ ಮನೆಯಾದಂತಹ ಬಾನಾಳಿಗೆ ಹೋಗಿರ್ತಾಳೆ. ಇಲ್ಲಿ ಗಂಡ 2025 ಜೂನ್ 12ಕ್ಕೆ ಹೆಂಡತಿನ ಮನೆ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಬಾನಾಳಿಯಿಂದ ಶಕ್ತಿನಗರ ತನಕ ಗಂಡ ಹೆಂಡತಿ ಇಬ್ರು ಬೈಕ್ ಮೇಲೆ ಹೋಗ್ತಿರ್ತಾರೆ. ಆವಾಗ ಕರ್ನಾಟಕ ತೆಲಂಗಾಣ ಬಾರ್ಡರ್ ಹತ್ತುವಂತಹ ಕುಡ್ಲೂರು ಸಮೀಪದಲ್ಲಿರುವ ಗುರ್ಜಾಪುರ ಬ್ರಿಡ್ಜ್ ಮೇಲೆ ಬಾಯಾರಿಕೆ ಆಗಿದೆ ಅಂತ ಹೇಳಿ ಗದ್ಯಮ್ಮ ಗಾಡಿ ನಿಲ್ಸೋದಕ್ಕೆ ಹೇಳ್ತಾಳೆ. ಹಂಗೆ ವ್ಯೂ ಚೆನ್ನಾಗಿದೆ, ಫೋಟೋಸ್ ತೆಗೆದ್ರಾಯ್ತು ಅಂತ ಹೇಳಿ ತಾತಪ್ಪನಿಗೆ 4-5 ಫೋಟೋಸ್ ಕ್ಲಿಕ್ ಮಾಡ್ತಾ ಇರ್ತಾಳೆ. ಕಣ್ಣು ಮುಚ್ಚಿ ಕಣ್ಣು ತೆಗಿಯೋಷ್ಟರಲ್ಲೇ ತಾತಪ್ಪ ಕೃಷ್ಣಾ ನದಿಗೆ ಬಿದ್ದಿದ್ದಾನೆ ಅಂತ ಗದ್ಯಮ್ಮ ಹೇಳ್ತಾಳೆ. ಇನ್ನೇನು ನೀರಲ್ಲಿರುವಂತಹ ಸುಳಿಗಳು ತಾತಪ್ಪನ ಮುಳುಗಿಸ್ತು ಅನ್ನೋ ಹೊತ್ತಿಗೆ ಅಲ್ಲೇ ಇರುವಂತಹ ಒಂದು ಕಲ್ಲನ್ನ ಹಿಡ್ಕೊಂಡು ಒಂದು ದಡಕ್ಕೆ ಸೇರ್ತಾನೆ. ಆಮೇಲೆ ಅವನು ಜೋರಾಗಿ ಕೂಗಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಲ್ಲೇ ಇರುವಂತಹ 4 ಜನ ಗ್ರಾಮಸ್ಥರು ಬಂದು ಒಬ್ಬ ಪ್ರೂಫ್ಗೋಸ್ಕರ ಅಂತ ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಹುಡುಗಿ ಹತ್ರ ಹೋಗಿ ಕೆಳಗಡೆ ಬಿದ್ದವ್ರು ನಿಮ್ಗೆ ಏನಾಗ್ಬೇಕಮ್ಮ ಅಂತ ಕೇಳಿದಾಗ ಅವ್ರು ನಮ್ಮ ಹಸ್ಬೆಂಡ್ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನೋಟಿಸ್ ಮಾಡಬೇಕಾಗಿರುವಂತಹ ವಿಚಾರ ಏನಂದ್ರೆ ಆ ಪ್ಲೇಸ್ ಅಲ್ಲಿ ಎಷ್ಟೋ ಸಲ ಮೊಸಳೆಗಳು ಕಂಡಿವೆ. ಸೊ ನಾನು ಕೂಡ ಕೆಳಗಡೆ ಬೀಳ್ತೀನಿ ಅಂತ ಆ ಹುಡುಗಿ ಹೇಳ್ತಿರ್ತಾಳೆ. ಬಟ್ ನೀವು ಹತ್ರ ಬರಬೇಡಿ ಅಮ್ಮ ಅಂತ ಅವಳನ್ನ ದೂರ ಸರಿಸಿ ಅಲ್ಲಿರುವಂತಹ ಜನರು ನದಿಗೆ ಹಗ್ಗ ಬಿಸಾಕ್ತಾರೆ. ಆವಾಗ ಅವನ್ಗೆ ನೀನ್ ಹೇಗ್ ಬಿದ್ದೆ ಅಂತ ಕೇಳಿದಾಗ ಅವಳೇ ನುಗ್ಸಿದ್ಲು ಬ್ರೋ ಅಂತ ಅವನು ಅಲಿಗೇಷನ್ ಮಾಡ್ತಾನೆ. ಆಮೇಲೆ ಅವಳನ್ನ ಹಿಡೀರಿ ಅಂತ ಕೂಡ ಹೇಳ್ತಾನೆ. ಅವನನ್ನ ಹಗ್ಗದಿಂದ ಮೇಲೆ ಕರ್ಕೊಂಡು ಬರ್ತಾರೆ. ನಂಬಿಕೆ ದ್ರೋಹದಿಂದ ನುಗ್ಸಿದ್ಲು ಅಂತ ಅಲಿಗೇಷನ್ ಮಾಡ್ತಾನೆ ಅವನು. ನಂಬಿಕೆ ದ್ರೋಹ ಬ್ರೋ. ಅಲ್ಲಿರುವಂತಹ ಜನರು ತಾತಪ್ಪನ ಗದ್ಯಮ್ಮ ಹತ್ರ ಕೂಡ ಹೋಗೋದಕ್ಕೆ ಬಿಡಲ್ಲ. ನಿಮ್ದೇನೇ ಜಗಳ ಇದ್ರು ಕೂಡ ಮನೇಲಿ ಹೋಗಿ ಬಗೆಹರಿಸ್ಕೊಳ್ಳಿ ಅಂತ ಹೇಳಿ ಇಬ್ರು ಡಿಫ್ರೆಂಟ್ ಆಗಿ ಬೇರೆ ಗಾಡಿಯಲ್ಲಿ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ಟು ಬರ್ತಾರೆ. ನೆಕ್ಸ್ಟು ಗದ್ಯಮ್ಮ ಮನೆಗೆ ಹೋದಾಗ ಅವಳ ಗಂಡನ ಮನೆಯವರೆಲ್ಲರೂ ನೀನೇ ನೂಕಿದೀಯಾ ಅಂತ ಹೇಳಿ ಅವಳ ಹತ್ರ ಜಗಳ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಹುಡುಗಿ ಅವನೇ ಕಾಲ್ ಜಾರ್ ಬಿದ್ದಿದ್ದು ಅಂತ ಎಷ್ಟು ಸಲ ಹೇಳಿದ್ರು ಇಲ್ಲ ನೀನೇ ಮಾಡಿದ್ಯಾ ಅಂತ ಹೇಳಿ ನಮಗೆ ಡೈವರ್ಸ್ ಬೇಕು, ಇನ್ಮೇಲೆ ಈ ಮನೆಯಲ್ಲಿ ನೀನು ಇರಬೇಡ ಅಂತ ಹೇಳ್ತಾರೆ. ಬಟ್ ಆ ಹುಡುಗಿ ಸತ್ರು ನಾನು ಇಲ್ಲೇ ಸಾಯ್ತೀನಿ ಅಂತ ಎಷ್ಟೇ ಹೇಳಿದ್ರು ಶುಕ್ರವಾರ ದಿನ ಅವಳನ್ನ ಹೊಡೆದು ಬಡ್ದು ಅವಳ ತವ್ರ ಮನೆಗೆ ಒಯ್ದು ಬಿಡ್ತಾರೆ. ಆಮೇಲೆ ಊರಿನ ಜನ ಪಂಚಾಯಿತಿ ಮಾಡಿ ಬಗೆಹರಿಸ್ಬೇಕಂತ ಅನ್ಕೊಂಡಿರ್ತಾರೆ. ಗದ್ಯಮ್ಮಳ ತಾಯಿ ಅವಳ ಅಳಿಯನ ಕಾಲು ಹಿಡಿದು ಮಗಳನ್ನ ಕರ್ಕೊಂಡು ಹೋಗು ಅಂತ ಹೇಳಿರ್ತಾರಂತೆ. ಬಟ್ ಕೆಲವೊಂದು ಸೋರ್ಸ್ಗಳ ಪ್ರಕಾರ ಪಂಚಾಯಿತಿ ಮಾಡ್ತಿರ್ಬೇಕಾದ್ರೆ ಗದ್ಯಮ್ಮನ್ನೇ ನೀರಿಗೆ ತಳ್ಳಿದ್ದು ಅಂತ ಒಪ್ಕೋತಾಳಂತೆ. ಆವಾಗ ಗಂಡಿನ ಕಡೆಯವರು ಮದುವೆ ಖರ್ಚು ಹಾಗೆ ಡೈವರ್ಸ್ ಕೂಡ ಕೊಡು ಅಂತ ಹೇಳ್ತಾರಂತೆ. ಬಟ್ ನಾವು ಬಡವರು, ನಮ್ಮ ಹತ್ರ ದುಡ್ಡಿಲ್ಲ, ಬೇಕಿದ್ರೆ ಡೈವರ್ಸ್ ಕೊಡ್ತೀವಿ ಅಂತ ಗದ್ಯಮ್ಮ ಕಡೆಯವರು ಹೇಳಿರ್ತಾರಂತೆ. ಟ್ವಿಸ್ಟ್ ಇನ್ ದ ಕೇಸ್ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ತಿಳಿದು ಬಂದಂಥ ವಿಚಾರ ಏನಂದರೆ ತಾತಪ್ಪನ ಜೊತೆ ಮದುವೆ ಆಗಬೇಕಾದ್ರೆ ಗದ್ಯಮ್ಮಗೆ ಎಕ್ಸಾಕ್ಟ್ಲಿ ಜಸ್ಟ್ 15 ವರ್ಷ 8 ತಿಂಗಳು ಇತ್ತು. ಸೊ ದಿಸ್ ಕೇಸ್ ಫಾಲ್ಸ್ ಅಂಡರ್ ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್. ಚಿಕ್ಕ ವಯಸ್ಸಿನ ಹುಡುಗಿಗೆ ಮದುವೆ ಆಗಿರೋದ್ರಿಂದ ತಾತಪ್ಪನಿಗೆ ಪೋಕ್ಸೋ ಕಂಪ್ಲೇಂಟ್ ಆಗಿದೆ. ಅಂದರೆ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ಫ್ರಮ್ ಸೆಕ್ಸುವಲ್ ಅಫೆನ್ಸ್ ಆ್ಯಕ್ಟ್ 2012 ಪ್ರಕಾರ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದ್ದು. ಇವನ್ ಹುಡುಗನ ಮನೆಯವರು ಮತ್ತೆ ಹುಡುಗಿ ತಾಯಿ ಮೇಲೆ ಕೂಡ ವೈಲೇಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ ಪ್ರಕಾರ ಕೇಸ್ ಫೈಲ್ ಆಗಿದೆ. 2-3 ವಾರಗಳಿಂದ ಆ ವಿಡಿಯೋ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿತ್ತು. ಬಟ್ ಪಬ್ಲಿಕ್ ರಿಯಾಕ್ಷನ್ ಏನಂದ್ರೆ ಈ ವರ್ಷದಲ್ಲಿ ಪತ್ನಿಯಿಂದ ಉಳಿದಿರುವಂತಹ ಮೊದಲನೇ ಪತಿ ಅಂತ ಹೇಳ್ತಿದ್ದಾರೆ. ಬಟ್ ಕೆಲವೊಬ್ರು ಇಲ್ಲ ಆ ಹುಡುಗಿ ತುಂಬಾ ಇನ್ನೋಸೆಂಟ್ ಇದ್ದಾಳೆ, ಸಮಥಿಂಗ್ ಇಸ್ ದೇರ್ ಬಿಯಾಂಡ್ ಹರ್ ಅಂತ ಹೇಳ್ತಿದ್ದಾರೆ.
ಈ ಇನ್ಸಿಡೆಂಟ್ನೇ ಒಂದು ಕಂಟೆಂಟ್ ಆಗಿ ಮಾಡಿಕೊಂಡು ಎಷ್ಟೋ ಜನ ಕ್ರಿಯೇಟರ್ಸ್ ಕಾಮಿಡಿ ವಿಡಿಯೋಸ್ ಎಲ್ಲ ಮಾಡ್ತಿದ್ದಾರೆ. ಮೈ ಒಪಿನಿಯನ್ ಈಸ್ ಈ ಘಟನೆ ಕಾಮಿಡಿ ಮಾಡೋಂಥದ್ದ, ಮಿಸ್ ಆಗಿದ್ರೆ ಪಾಪ ಅನ್ಯಾಯವಾಗಿ ಒಂದು ಜೀವನೇ ಹೋಗಿರೋದು. ಐ ಕೈಂಡ್ಲಿ ರಿಕ್ವೆಸ್ಟ್ ಆಲ್ ದ ಕ್ರಿಯೇಟರ್ಸ್ ಟು ನಾಟ್ ಮೇಕ್ ಫನ್ ಔಟ್ ಆಫ್ ಇಟ್. ಓವರ್ ಆ್ಯಂಡ್ ಔಟ್.